ಜಗತ್ತು ಮತ್ತೊಂದು ಮಹಾಮಾರಿಗೆ ದಿಗಿಲುಗೊಂಡಿದೆ. ಈ ಬಾರಿ ಕೊರೋನಾಗಿಂತಲೂ 10 ಪಟ್ಟು ಹೆಚ್ಚು ಭೀಕರವಾದ ಎಬೋಲಾ ಮಹಾಮಾರಿ ಎಂಟ್ರಿ ಕೊಟ್ಟಿದೆ. ಈ ವೈರಸ್ ಪತ್ತೆಯಾದ 20 ದಿನಗಳಲ್ಲೇ ಆಫ್ರಿಕಾ ಖಂಡದಾದ್ಯಂತ ಹಬ್ಬಿಬಿಟ್ಟಿದೆ. 600ಕ್ಕೂ ಹೆಚ್ಚು ಕೇಸ್, 150 ಮಂದಿ ಸಾವಿಗೀಡಾಗಿದ್ದಾರೆ. ಈ ಸೋಂಕು ಗಾಳಿಯಲ್ಲಿ ಹರಡಲ್ಲ, ಆದರೆ ರಕ್ತವನ್ನೇ ಹೆಪ್ಪುಗಟ್ಟಿಸುತ್ತೆ, ರಕ್ತಕಾರಿ ಸಾಯುವಂತೆ ಮಾಡುತ್ತೆ. ಕಾಂಗೋದಲ್ಲಿ ಹಾಗೇ ನರಸಂಹಾರವೇ ನಡೆದು ಬಿಟ್ಟಿದೆ. ಈ ಬೆನ್ನಲ್ಲೇ ಭಾರತದಲ್ಲೂ ಹೈ ಅಲರ್ಟ್ ಜಾರಿಯಾಗಿ ಬಿಟ್ಟಿದೆ. ಕಾಂಗೋದಲ್ಲಿ ನರಸಂಹಾರ, ಎಬೋಲಾ ಹಾಹಾಕಾರ. ಐನೂರಕ್ಕೂ ಹೆಚ್ಚು ಕೇಸ್, 150 ಸಾವು. ಭಾರತದಲ್ಲಿ ಮತ್ತೆ ಹೈ ಅಲರ್ಟ್. ಸೋಂಕು ಬಂದ್ರೆ ಸಾವೇ ಗತಿ, ಕೊರೋನಾಗಿಂತ 10 ಪಟ್ಟು ಭೀಕರ. ಜಗತ್ತು ಮತ್ತೆ ದಿಗಿಲುಗೊಂಡಿದೆ. ಇಡೀ ವಿಶ್ವ ಮತ್ತೊಮ್ಮೆ ಆತಂಕದಲ್ಲಿದೆ. ಕೊರೋನಾಗಿಂತಲೂ 10 ಪಟ್ಟು ಭೀಕರವಾದ ಸೋಂಕು ತಗುಲಿದರೆ ಸಾವನ್ನೇ ತರೋ ಮಹಾಮಾರಿಯೊಂದು ಮತ್ತೆ ಒಕ್ಕರಿಸುತ್ತಿದೆ. ಯುದ್ಧದ ಭೀತಿ, ನ್ಯೂಕ್ಲಿಯರ್ ವೆಪನ್ ಬಳಸೋ ಆತಂಕದ ಮಧ್ಯೆ ಇಡೀ ವಿಶ್ವವನ್ನೇ ಮತ್ತೊಮ್ಮೆ ನುಂಗಿ ನೀರು ಕುಡಿಯುವಂಥ ಮಹಾಮಾರಿಯೊಂದು ಧಾವಿಸಿ ಬರುತ್ತಿದೆ. ಆಫ್ರಿಕಾದ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ದೇಶದಲ್ಲಿ ಕಳೆದ ತಿಂಗಳು ಮೊದಲು ಈ ಮಾರಕ ವೈರಸ್ ಪತ್ತೆಯಾಗಿತ್ತು. 59 ವರ್ಷದ ವ್ಯಕ್ತಿಯಲ್ಲಿ ಆ ಸೋಂಕು ಪತ್ತೆಯಾದ 3 ದಿನದಲ್ಲಿ ಆತ ಸಾವಿಗೀಡಾಗಿದ್ದ. ಈ ಸೋಂಕು ಬಂದರೆ ವ್ಯಕ್ತಿ 50% ಸಾಯೋದು ಪಕ್ಕಾ ಅಂತೆ. ಈ ಸೋಂಕಿಗೆ ಔಷಧವಿಲ್ಲ, ಲಸಿಕೆಯನ್ನ ಇನ್ನೂ ಕಂಡು ಹಿಡಿದಿಲ್ಲ. ಸೋಂಕು ಬಂದ ವ್ಯಕ್ತಿಯ ಸಂಪರ್ಕವಾದರೆ ಅದು ಹರಡೋದು ಪಕ್ಕ. ಹೀಗೆ ಕಾಂಗೋ ದೇಶವೊಂದರಲ್ಲೇ 543 ಮಂದಿಗೆ ಎಬೋಲಾ ಸೋಂಕು ಪತ್ತೆಯಾಗಿರುವುದು ದೃಢಪಟ್ಟಿದೆ. ಈ ಸೋಂಕು ಹುಟ್ಟಿದ 1 ತಿಂಗಳಲ್ಲೇ 131 ಜನ ಸಾವಿಗೀಡಾಗಿದ್ದಾರೆ. ಕಾಂಗೋವೆಂಬ ಪುಟ್ಟ ದೇಶದಲ್ಲಿ ಎಬೋಲಾ ನರಸಂಹಾರವನ್ನೇ ನಡೆಸಿಬಿಟ್ಟಿದೆ. ಚೀನಾದಲ್ಲಿ ಕೊರೋನಾ ವೈರಸ್ ಬಂತು. ಸ್ವಲ್ಪ ಯಾಮಾರಿದ್ದಕ್ಕೆ ಇಡೀ ಜಗತ್ತಿಗೆ ವೈರಸ್ ಆವರಿಸಿಕೊಂಡು ಲಕ್ಷಾಂತರ ಜನರನ್ನ ಬಲಿ ಪಡೆದಿತ್ತು. ಈಗ ಕೊರೋನಾ ಮಾದರಿಯಲ್ಲೇ ಇಡೀ ಎಬೋಲಾ ವೈರಸ್ ತಾಂಡವ ಶುರು ಮಾಡಿದೆ. ವಿಶ್ವ ಆರೋಗ್ಯ ಸಂಸ್ಥೆ ತುರ್ತು ಪರಿಸ್ಥಿತಿಯನ್ನ ಘೋಷಿಸಿದೆ. ಆಫ್ರಿಕಾದಲ್ಲಿ ಅಲ್ಲೋಲ ಕಲ್ಲೋಲ ಎಬ್ಬಿಸ್ತಿರೋ ಎಬೋಲಾ ಸೋಂಕು ಭಾರತಕ್ಕೂ ಕಾಲಿಡೋ ಆತಂಕ ಹೆಚ್ಚಾಗಿದೆ. ಹಾಗಾಗಿನೇ ಕೇಂದ್ರ ಆರೋಗ್ಯ ಸಚಿವಾಲಯ ಈಗಷ್ಟೇ ಹೊಸ ಮಾರ್ಗಸೂಚಿಗಳನ್ನ ರಿಲೀಸ್ ಮಾಡಿದೆ. ದೇಶದಲ್ಲಿ ಎಬೋಲಾ ಹರಡದಂತೆ ಪೂರ್ವ ಸಿದ್ಧತೆ ಮಾಡಿಕೊಂಡಿದೆ. ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಈಗ ಎಬೋಲಾ ವೈರಸ್ ಎಲ್ಲೆಡೆ ಹರಡುತ್ತಿದೆ. ಅತ್ಯಂತ ವೇಗವಾಗಿ ವೈರಸ್ ಹರಡುತ್ತಿದ್ದು ಜನಸಾಮಾನ್ಯರು ಅಸ್ವಸ್ಥಗೊಳ್ಳುತ್ತಿದ್ದಾರೆ. ಆಸ್ಪತ್ರೆಗಳಲ್ಲಿ ಎಬೋಲಾ ಕೇಸ್ಗಳೇ ಹೆಚ್ಚಾಗುತ್ತಿದೆ. ಕಾಂಗೋ ದೇಶದ ಎಲ್ಲ ಆಸ್ಪತ್ರೆಗಳು ತುಂಬಿ ತುಳುಕುತ್ತಿವೆ. ವಿಶ್ವ ಆರೋಗ್ಯ ಸಂಸ್ಥೆ ಈಗಾಗಲೇ ವೈದ್ಯರ ತಂಡ, ಔಷಧಿ ಸೇರಿದಂತೆ ಎಲ್ಲ ನೆರವು ನೀಡಿದೆ. ಇತ್ತ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯದಲ್ಲೂ ನಿರತವಾಗಿದೆ. ಏನಿದು ಎಬೋಲಾ? ಎಬೋಲಾ ನೀವು ನಿರ್ಲಕ್ಷಿಸುವ ರೀತಿಯ ವೈರಸ್ ಅಲ್ಲ. 1 ವಾರದವರೆಗೆ ನಿಮ್ಮನ್ನ ಕಾಡುವ ಮೂಲಕ ನಂತರ ಕಣ್ಮರೆಯಾಗುವ ಸಾಮಾನ್ಯ ವೈರಲ್ ಜ್ವರಗಳಂತಲ್ಲ. ಹಾಗಂತ ಕೊರೋನಾದಂತೆಯೂ ಅಲ್ಲ. ಅವುಗಳಿಗಿಂತ ಭಿನ್ನ. ಎಬೋಲಾ ಬಹಳ ಬೇಗನೆ ಹರಡುತ್ತೆ. ಆರಂಭಿಕ ಲಕ್ಷಣಗಳು ಸಾಮಾನ್ಯ ಜ್ವರದಂತೆಯೇ ಇರುತ್ತೆ.
ಎಬೋಲಾ ಬಂದರೆ ಆರಂಭಿಕ ಹಂತದಲ್ಲಿ ಜ್ವರ, ಆಯಾಸ, ಒಟ್ಟಾರೆ ದೇಹದ ನೋವು, ತಲೆನೋವು, ಗಂಟಲು ನೋವು ಕಾಣಿಸುತ್ತೆ. ಈ ಆರಂಭಿಕ ಹಂತದ ನಂತರ ರೋಗಲಕ್ಷಣಗಳು ಉಲ್ಬಣಗೊಳ್ಳಬಹುದು. ರೋಗಿಗಳಿಗೆ ವಾಂತಿ ಭೇದಿ, ಹೊಟ್ಟೆ ನೋವು, ತೀವ್ರ ನಿಶ್ಶಕ್ತಿ, ಮೂತ್ರಪಿಂಡದ ಸಮಸ್ಯೆಗಳು, ಯಕೃತ್ತಿನ ತೊಂದರೆಗಳು ಹಾಗೂ ಗಂಭೀರ ಸಂದರ್ಭಗಳಲ್ಲಿ ರಕ್ತಸ್ರಾವ, ಅಂಗಾಂಗ ವೈಫಲ್ಯವೂ ಅನುಭವಿಸಬಹುದು. ಚಿಕಿತ್ಸೆ ನೀಡದಿದ್ರೆ ಎಬೋಲಾ ಗಂಭೀರ ಅನಾರೋಗ್ಯ ಮತ್ತು ಸಾವಿಗೆ ಕಾರಣವಾಗಬಹುದು. ಎಬೋಲಾ ವೈರಸ್ ರಕ್ತ, ವಾಂತಿ ಮೂಲಕ ಹರಡುತ್ತೆ. ಮಾತ್ರವಲ್ಲ, ಲೈಂಗಿಕ ಕ್ರಿಯೆಯಿಂದಲೂ ಹರಡುತ್ತೆ. ಎಬೋಲಾ ಒಂದು ಅತ್ಯಂತ ಅಪಾಯಕಾರಿ ಮತ್ತು ಮಾರಣಾಂತಿಕವಾದ ಕಾಯಿಲೆ. ಚರ್ಮದ ಮೇಲೆ ಗುಳ್ಳೆಗಳು ಬಂದ್ರೆ ವೈರಸ್ ತೀವ್ರವಾಗಿದೆ ಎಂದರ್ಥ. ಎಬೋಲಾಗೆ ಯಾವುದೇ ಲಸಿಕೆ ಇಲ್ಲ. ಎಬೋಲಾ ವೈರಸ್ಗೆ ಯಾವುದೇ ಲಸಿಕೆಯಾಗಲಿ ಔಷಧಿಯಾಗಲಿ ಇಲ್ಲ. ಹೀಗಾಗಿ ಎಬೋಲಾ ವೈರಸ್ ಪತ್ತೆಯಾದಲ್ಲಿ ಚಿಕಿತ್ಸೆ ಸುಲಭವಲ್ಲ. ಇದೇ ಕಾರಣಕ್ಕೆ ಎಲ್ಲೆಡೆ ಆತಂಕ ಹೆಚ್ಚಾಗಿದೆ. ಕಾಂಗೋ ದೇಶದಲ್ಲಿ ಈ ಸೋಂಕು ಬಲುಬೇಗನೆ ಹರಡುತ್ತಿರುವುದು, ಸೋಂಕು ಪತ್ತೆಯಾದ ಕೆಲ ದಿನಗಳಲ್ಲೇ ನೂರಾರು ಮಂದಿ ಸಾವಿಗೀಡಾಗಿರುವುದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ. ಅತಿ ವೇಗವಾಗಿ ಈ ವೈರಸ್ ಹರಡುವ ಕಾರಣ ಕಾಂಗೋದಿಂದ ಹತ್ತಿರದ ದೇಶಗಳಿಗೆ ಹರಡುವ ಭೀತಿ ಎದುರಾಗಿದೆ. ಕಾಂಗೋದಿಂದ ಮತ್ತೊಂದು ದೇಶಕ್ಕೆ ಹರಡಿದ್ರೆ ಕೊರೋನಾ ರೀತಿ ಎಲ್ಲೆಡೆ ಕಾಣಿಸಿಕೊಳ್ಳಲಿದೆ. ಇದು ಮತ್ತಷ್ಟು ಅಪಾಯ ತರಲಿದೆ. ಎಬೋಲಾ ಕೊರೋನಾಗಿಂತ ಅತ್ಯಂತ ಅಪಾಯಕಾರಿ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಎಚ್ಚರಿಸಿದೆ. ರೋಗ ನಿರೋಧಕ ಶಕ್ತಿ ಇದ್ದರೆ ಮಾತ್ರ ಗುಣಮುಖರಾಗಲು ಸಾಧ್ಯ. ಹೀಗಾಗಿ ಹಿರಿಯರು, ಮಕ್ಕಳಲ್ಲಿ ತೀವ್ರ ಅಪಾಯ ತರುವ ಸಾಧ್ಯತೆ ಇದೆ. ಕಾಂಗೋದಲ್ಲಿ ಕ್ವಾರಂಟೈನ್ ಪರ್ವ. ಕಾಂಗೋ ದೇಶದಲ್ಲಿ ಈಗ ಕೊರೋನಾ ಸಂದರ್ಭದ ಪರಿಸ್ಥಿತಿಯೇ ನಿರ್ಮಾಣವಾಗಿದೆ. ಆಸ್ಪತ್ರೆಗಳೆಲ್ಲ ತುಂಬಿ ತುಳುಕುತ್ತಿವೆ. ಸಾವಿನ ಪ್ರಮಾಣ ಅತಿ ವೇಗವಾಗಿ ಏರಿಕೆಯಾಗುತ್ತಿದೆ. ಸೋಂಕು ಬಂದವರನ್ನ ಮುಟ್ಟಿದರೆ ಹಬ್ಬುವ ಕಾರಣಕ್ಕೆ ಸೋಂಕಿತರನ್ನ ಕ್ವಾರಂಟೈನ್ ಮಾಡಲಾಗ್ತಿದೆ. ಕಾಂಗೋದಲ್ಲಿ ಅನುಮಾನಾಸ್ಪದ ಪ್ರಕರಣ, ಪಾಸಿಟಿವ್ ಪ್ರಕರಣಗಳನ್ನು ತಕ್ಷಣವೇ ಕ್ವಾರಂಟೈನ್ ಮಾಡಲಾಗುತ್ತಿದೆ. ಕಾಂಗೋದ ಮೊಂಗವಾಲು, ವಾರ್ಂಪರದಲ್ಲೂ ಪ್ರಕರಣ ಪತ್ತೆಯಾಗಿದೆ. ಇದು ನೆರೆಯ ದೇಶಗಳಾದ ತಾಂಜೇನಿಯಾ, ದಕ್ಷಿಣ ಸುಡಾನ್, ಅಂಗೋಲಾ ದೇಶಗಳಲ್ಲಿ ಎಬೋಲಾ ಆತಂಕ ಹೆಚ್ಚಿಸಿದೆ. ಇಪ್ಪತ್ತು ದಿನಗಳಲ್ಲಿ ನೂರಾರು ಕೇಸ್, 150 ಸಾವು, 600 ಮಂದಿ ಗಂಭೀರ. ಕಾಂಗೋದಲ್ಲಿ ಏಪ್ರಿಲ್ ತಿಂಗಳಲ್ಲಿ ಮೊದಲ ಎಬೋಲಾ ಸೋಂಕು ಪತ್ತೆಯಾಗಿತ್ತು. ಆ ಬಳಿಕ ಈವರೆಗೆ ವಿಶ್ವಾದ್ಯಂತ 600ಕ್ಕೂ ಹೆಚ್ಚು ಎಬೋಲಾ ಕೇಸ್ ಪತ್ತೆಯಾಗಿದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಮಾಹಿತಿ ನೀಡಿದೆ. ಈವರೆಗೆ ಈ ಸೋಂಕು ತಗುಲಿದ 150 ಮಂದಿ ಸಾವಿಗೀಡಾಗಿದ್ದಾರೆ. ಅದರಲ್ಲೂ ಕಾಂಗೋ ದೇಶದಲ್ಲೇ ಅತಿ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ. ಕಾಂಗೋದಲ್ಲಿ ಮೊದಲ ಬಾರಿ ಈ ಸೋಂಕು ಪತ್ತೆಯಾದ ಬಳಿಕ ನಿಧಾನಕ್ಕೆ ನೆರೆಯ ಉಗಾಂಡ, ಸುಡಾನ್ನಲ್ಲಿ ವ್ಯಾಪಕವಾಗಿ ಹರಡುತ್ತಿದೆ. ಹಾಗಾಗಿಯೇ ಈ ದೇಶದ ವಿಮಾನ ಪ್ರಯಾಣವನ್ನ ತಡೆಹಿಡಿಯಲಾಗ್ತಿದೆ. ಈ ದೇಶದ ಪ್ರಯಾಣಿಕರನ್ನ ವಿದೇಶಗಳಲ್ಲಿ ನಿರ್ಬಂಧಿಸಲಾಗ್ತಿದೆ. ಕಳೆದ ತಿಂಗಳು ಏಪ್ರಿಲ್ 24ರಂದು ಕಾಂಗೋದ ಬುನಿಯಾ ಪ್ರದೇಶದಲ್ಲಿ ಮೊದಲ ಎಬೋಲಾ ಕೇಸ್ ಪತ್ತೆಯಾಗಿತ್ತು. ಸೋಂಕಿತ ವ್ಯಕ್ತಿ ಕೇವಲ 3 ದಿನಗಳಲ್ಲೇ ಸಾವಿಗೀಡಾಗಿದ್ದ. ಆಗ ಎಬೋಲಾ ಸೋಂಕಿನ ಬಗ್ಗೆ ಯಾರೂ ಚಿಂತಿಸಿರಲಿಲ್ಲ. ಆದರೆ ಈತನ ಸಾವಿನ 4 ದಿನಗಳ ಬಳಿಕ, ಅಂದ್ರೆ ಏಪ್ರಿಲ್ 28ರಂದು ಇದೇ ವ್ಯಕ್ತಿಯ ಹತ್ತಿರದ ಸಂಪರ್ಕದಲ್ಲಿದ್ದ ಮತ್ತೊಬ್ಬ ದಿಢೀರ್ ಸಾವಿಗೀಡಾದ. ಭಾರೀ ರಕ್ತಸ್ರಾವದೊಂದಿಗೆ 2ನೇ ವ್ಯಕ್ತಿ ಸಾವಿಗೀಡಾಗಿದ್ದ. ಆಗ ಆಫ್ರಿಕಾದ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿತ್ತು. ತಕ್ಷಣ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿತ್ತು. ಈ ವೇಳೆ ಇಬ್ಬರು ಸಾವಿಗೀಡಾಗಿರೋದು ಎಬೋಲಾದಿಂದ ಅನ್ನೋದು ಕನ್ಫರ್ಮ್ ಆಗಿತ್ತು. ಈ ಮಧ್ಯೆ ಮೇ 11ರಂದು ಮೊದಲ ಸೋಂಕು ಪತ್ತೆಯಾದ ಸ್ಥಳದಿಂದ 700 ಕಿಲೋಮೀಟರ್ ದೂರದಲ್ಲಿರೋ ಕಂಪಲಾ ಎಂಬಲ್ಲಿ 59 ವರ್ಷದ ವ್ಯಕ್ತಿ ಇದೇ ಎಬೋಲಾ ಸೋಂಕಿನಿಂದ ಸಾವನ್ನಪ್ಪಿದ್ದ. ಈತ ಕಾಂಗೋದಿಂದ ಅಲ್ಲಿಗೆ ಬಂದಿರೋದು ಪತ್ತೆಯಾಗಿತ್ತು. ಆ ಬಳಿಕ ಕಾಂಗೋ ದೇಶಾದ್ಯಂತ ಎಬೋಲಾ ಅತ್ಯಂತ ತೀವ್ರವಾಗಿ ಹರಡಿತ್ತು ಮತ್ತು ಸೋಂಕು ಪತ್ತೆಯಾದ ಕೇವಲ 20 ದಿನಗಳಲ್ಲೇ ದೇಶಾದ್ಯಂತ 246 ಕೇಸ್ಗಳು ಪತ್ತೆಯಾಗಿದ್ದವು ಮತ್ತು 65 ಮಂದಿ ಸಾವಿಗೀಡಾಗಿದ್ರು. ಕಾಂಗೋದಲ್ಲಿ ಮೊದಲ ಸೋಂಕು ಪತ್ತೆಯಾದದ್ದು ಕೈಗಾರಿಕಾ ಪ್ರದೇಶದಲ್ಲಿ. ಅಲ್ಲದೆ ಮೊದಲ ಸೋಂಕು ವೈದ್ಯಕೀಯ ಸಿಬ್ಬಂದಿಯಲ್ಲಿ ಕಾಣಿಸಿತ್ತು. ಆ ನಂತರವೂ ವೈದ್ಯಕೀಯ ಸಿಬ್ಬಂದಿಗಳಲ್ಲೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸಿಕೊಂಡಿದೆ ಮತ್ತು ಈವರೆಗೆ ಈ ಸೋಂಕು ತಗುಲಿ ಸಾವಿಗೀಡಾದವರೆಲ್ಲ ರಕ್ತಕಾರಿ ಸತ್ತಿದ್ದಾರೆ. ಎಬೋಲಾ ದಿಢೀರನೆ ಕಾಣಿಸಿಕೊಂಡಿದ್ದೇಕೆ?
1976ರಲ್ಲೂ ಉಲ್ಬಣಿಸಿತ್ತು ಎಬೋಲಾ ಮಾರಿ. ಎಬೋಲಾ ದಿಢೀರನೆ ಕಾಣಿಸಿಕೊಂಡಿದ್ದಲ್ಲ, ಇದಕ್ಕೊಂದು ಭಯಾನಕವಾದ ಇತಿಹಾಸವೇ ಇದೆ. 1976ರಲ್ಲಿ ಮೊದಲ ಬಾರಿ ಎಬೋಲಾ ಎಂಬ ಮಾರಣಾಂತಿಕ ಸೋಂಕು ಕಾಣಿಸಿಕೊಂಡಿತ್ತು. ಆಗ ಸುಡಾನ್ ಮತ್ತು ಕಾಂಗೋದಲ್ಲಿ ರಕ್ತತಾಂಡವವಾಡಿತ್ತು. ಉಗಾಂಡ ದೇಶವೊಂದರಲ್ಲೇ ಆಗ 150 ಜನ ಸಾವಿಗೀಡಾಗಿದ್ರು. 260ಕ್ಕೂ ಹೆಚ್ಚು ಜನರಿಗೆ ಸೋಂಕು ತಗುಲಿತ್ತು. ಅದೇ ವರ್ಷ ಮತ್ತೊಂದು ಆಫ್ರಿಕಾ ದೇಶ ಝೈರೆಯಲ್ಲಿ 280 ಜನ ಸಾವಿಗೀಡಾಗಿದ್ರು. ಅದಾಗಿ ತುಂಬಾ ವರ್ಷ ಯಾವುದೇ ಸೋಂಕು ಪತ್ತೆ ಆಗಿರಲಿಲ್ಲ. ನಂತರ 1995ರಲ್ಲಿ ಮತ್ತೆ ಎಬೋಲಾ ಉಲ್ಬಣಗೊಂಡಿತ್ತು. ಈ ಬಾರಿ ಅದೇ ಆಫ್ರಿಕಾ ದೇಶದಲ್ಲಿ 254 ಮಂದಿ ಸಾವಿಗೀಡಾಗಿದ್ರು. ಆ ವರ್ಷ ಸೋಂಕು ತಗುಲಿದ 81% ಜನ ಸಾವಿಗೀಡಾಗಿದ್ರು. 2001ರಲ್ಲಿ ಉಗಾಂಡಾದಲ್ಲಿ ಮತ್ತೊಮ್ಮೆ ಇದೇ ಎಬೋಲಾ ಸೋಂಕು ಪತ್ತೆ ಆಯಿತು. ಆ ವರ್ಷ ಸೋಂಕು ತಗುಲಿದ 84% ಮಂದಿ ಸಾವಿಗೀಡಾಗಿದ್ರು. ಎರಡು 2016ರಲ್ಲಿ 11,000 ಮಂದಿ ಸಾವು. ಎಬೋಲಾ ಅಕ್ಷರಶಃ ತಾಂಡವವಾಡಿದ್ದು 2016ರಲ್ಲಿ. ಆ ಅವಧಿಯಲ್ಲಿ ಗಿನಿಯಾ, ಲೈಬೀರಿಯಾ ಮತ್ತು ಸಿಯೆರಾ ಲಿಯೋನ್ನಂತಹ ದೇಶಗಳಲ್ಲಿ 28,000ಕ್ಕೂ ಹೆಚ್ಚು ಎಬೋಲಾ ಪ್ರಕರಣಗಳು ವರದಿಯಾಗಿದ್ದವು ಮತ್ತು 11,000ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು. ಬೆಚ್ಚಿ ಬೀಳಿಸುವ ವಿಚಾರವೆಂದ್ರೆ ಸೋಂಕು ತಗುಲಿದ 70% ಮಂದಿ ಸಾವಿಗೀಡಾಗಿದ್ರು. ಇದು ಇಲ್ಲಿಯವರೆಗಿನ ಅತ್ಯಂತ ಮಾರಕ ಎಬೋಲಾ ದುರಂತ ಅಂತಲೇ ಹೇಳಲಾಗ್ತಿದೆ. ಆ ಬಾರಿ ಎಬೋಲಾ ಸೋಂಕು ಅಮೆರಿಕ ಮತ್ತು ಯುರೋಪ್ ದೇಶಗಳಿಗೂ ಹರಡಿತ್ತು. ಯುರೋಪ್ ಮತ್ತು ಅಮೆರಿಕಾಗಳಲ್ಲಿ ಆಫ್ರಿಕಾದಿಂದ ಹಿಂದಿರುಗಿದ ಪ್ರಯಾಣಿಕರು ಮತ್ತು ಆರೋಗ್ಯ ಕಾರ್ಯಕರ್ತರಲ್ಲಿ ಈ ಪ್ರಕರಣಗಳು ಕಂಡುಬಂದಿದ್ದವು. ಕೋವಿಡ್ಗಿಂತಲೂ ಡೆಡ್ಲಿ ಎಬೋಲಾ. ದೆಹಲಿ ಏರ್ಪೋರ್ಟ್ನಲ್ಲಿ ಹೈ ಅಲರ್ಟ್. ರಾಜ್ಯಗಳಲ್ಲಿ ಕಟ್ಟೆಚ್ಚರಕ್ಕೆ ಕೇಂದ್ರ ಸೂಚನೆ. ಆಫ್ರಿಕಾ ದೇಶಗಳಲ್ಲಿ ಭುಗಿಲೆದ್ದ ಎಬೋಲಾ, ಭಾರತದಲ್ಲೂ ಹೈ ಅಲರ್ಟ್ ಘೋಷಣೆ. ಹೌದು, ಕಾಂಗೋದಲ್ಲಿ ಎಬೋಲಾ ಕಾಣಿಸಿದ ಕೆಲ ದಿನಗಳಲ್ಲೇ ಕಾಂಗೋದಲ್ಲಿ ತಾಂಡವವಾಡುತ್ತಿರೋ ಕಾರಣಕ್ಕೆ ಭಾರತದಲ್ಲೂ ಕಟ್ಟೆಚ್ಚರಕ್ಕೆ ಆದೇಶ ನೀಡಲಾಗಿದೆ. ಈಗಾಗಲೇ ರಾಷ್ಟ್ರ ರಾಜಧಾನಿ ನವದೆಹಲಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಎಬೋಲಾ ಕುರಿತು ಎಚ್ಚರಿಕೆ ನೀಡಲಾಗಿದ್ದು, ಹೈರಿಸ್ಕ್ ದೇಶಗಳ ಪ್ರಯಾಣಿಕರಿಗೆ ಹಲವು ಸೂಚನೆಗಳನ್ನು ನೀಡಲಾಗಿದೆ. ಎಬೋಲಾ ಉಲ್ಬಣವಾದ ಬೆನ್ನಲ್ಲೇ ಎಲ್ಲಾ ರಾಜ್ಯಗಳು ಕಟ್ಟೆಚ್ಚರ ವಹಿಸುವಂತೆ ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ. ಏರ್ಪೋರ್ಟ್ಗಳಲ್ಲಿ ಹೈರಿಸ್ಕ್ ಅಂದರೆ ಎಬೋಲಾ ಕೇಸ್ ಕಾಣಿಸಿದ ದೇಶಗಳ ಪ್ರಯಾಣಿಕರಿಗೆ ಹಲವು ಸೂಚನೆ ನೀಡಲಾಗಿದೆ. ತ್ರಿಬಲ್ ಲೇಯರ್ ಮಾಸ್ಕ್ ಕಡ್ಡಾಯ, ಹ್ಯಾಂಡ್ ಗ್ಲೌಸ್ ಕಡ್ಡಾಯ ಧರಿಸಬೇಕು, ಸ್ಯಾನಿಟೈಸರ್ ಅನ್ನ ಇಟ್ಕೊಳ್ಬೇಕು, ಎಬೋಲಾ ಶಂಕಿತ ಕೇಸ್ ಪತ್ತೆಯಾದ್ರೆ ಕೂಡಲೇ ರಿಪೋರ್ಟ್ ಮಾಡಬೇಕು, ಪ್ರಯಾಣಿಕರ ಟ್ರಾವೆಲ್ ಹಿಸ್ಟರಿ ದಾಖಲು ಮಾಡಿಕೊಳ್ಬೇಕು, ಸೆಲ್ಫ್ ಡಿಕ್ಲರೇಷನ್ ಫಾರಂ ಬರೆದು ಕೊಡಬೇಕು ಮತ್ತು ಎಬೋಲಾ ಬಾಧಿತ ದೇಶಗಳಿಂದ ಬಂದವರ ಡೀಟೇಲ್ಸ್ ಜೊತೆಗೆ ಸೆಲ್ಫ್ ಡಿಕ್ಲರೇಷನ್ ಕಡ್ಡಾಯವಿರಬೇಕು ಅಂತ ಸೂಚನೆ ನೀಡಲಾಗಿದೆ. ದೆಹಲಿಯಲ್ಲಿ ಶೃಂಗಸಭೆ ಮುಂದೂಡಿಕೆ. ಇನ್ನು ಆಫ್ರಿಕಾ ದೇಶಗಳಲ್ಲಿ ಎಬೋಲಾ ಸೋಂಕು ಉಲ್ಬಣವಾಗಿರುವ ಕಾರಣಕ್ಕೆ ಮೇ 28ರಂದು ದೆಹಲಿಯಲ್ಲಿ ನಡೆಯಬೇಕಿದ್ದ ಭಾರತ ಹಾಗೂ ಆಫ್ರಿಕಾ ಯೂನಿಯನ್ ಶೃಂಗಸಭೆಯನ್ನ ಮುಂದೂಡಲಾಗಿದೆ. ಭಾರತ ಹಾಗೂ ಆಫ್ರಿಕಾ ದೇಶಗಳ 4ನೇ ದೆಹಲಿ ಶೃಂಗಸಭೆಗೆ ಭರ್ಜರಿ ತಯಾರಿ ನಡೆದಿತ್ತು. ಆದರೆ ಕಾಂಗೋದಲ್ಲಿನ ಎಬೋಲಾ ಸ್ಫೋಟದಿಂದ ಈ ಶೃಂಗಸಭೆ ಮುಂದೂಡಿಕೆ ಮಾಡಲಾಗಿದೆ. ಈಗಾಗಲೇ ವಿಶ್ವ ಆರೋಗ್ಯ ಸಂಸ್ಥೆ ಎಬೋಲಾ ವೈರಸ್ ಸ್ಫೋಟದಿಂದ ತುರ್ತು ಪರಿಸ್ಥಿತಿಯನ್ನ ಘೋಷಿಸಿದೆ. ಸೋಂಕು ಪೀಡಿತ ದೇಶಗಳ ಪ್ರಯಾಣಿಕರ ಮೇಲೆ ತೀವ್ರ ನಿಗಾ ವಹಿಸುವಂತೆ ಸೂಚಿಸಿದೆ. ಕಠಿಣ ಕ್ವಾರಂಟೈನ್, ಮಾಸ್ಕ್, ರೋಗ ನಿರ್ಣಯ, ಸ್ಯಾಂಪಲ್ ಪರೀಕ್ಷೆಯನ್ನ ಹೆಚ್ಚಿಸುವಂತೆ ಸೂಚಿಸಿದೆ. ಇದೇ ಕಾರಣಕ್ಕೆ ಆಫ್ರಿಕಾ ಯೂನಿಯನ್ ಭಾರತದ ನಡುವೆ ನಡೆಯಬೇಕಿದ್ದ ಶೃಂಗಸಭೆಯನ್ನು ಮುಂದೂಡಲಾಗಿದೆ. ವಿದೇಶಗಳಿಗೆ ಸೋಂಕು ಹರಡದಂತೆ ವಿಶ್ವ ಆರೋಗ್ಯ ಸಂಸ್ಥೆ ಹಲವು ಕಟ್ಟುನಿಟ್ಟಿನ ಮಾರ್ಗಸೂಚಿ ನೀಡಿದೆ. ಎಬೋಲಾ ವೈರಸ್ ಆಫ್ರಿಕಾ ದೇಶಗಳಲ್ಲಷ್ಟೇ ಅಲ್ಲ, ಉಳಿದ ಕಡೆಗೂ ಮೆಲ್ಲನೆ ಹರಡುತ್ತಿದೆ. ಹಾಗಾಗಿಯೇ ಕಾಂಗೋದಲ್ಲಿ ಸೋಂಕು ಪತ್ತೆಯಾದ ಕೂಡಲೇ
ವಿಶ್ವ ಆರೋಗ್ಯ ಸಂಸ್ಥೆ ಮಾರ್ಗಸೂಚಿಯನ್ನ ಪ್ರಕಟಿಸಿದೆ. ರೋಗ ಲಕ್ಷಣ ಕಾಣಿಸಿದ್ರೆ ಆರಂಭದಲ್ಲೇ ಚಿಕಿತ್ಸೆಗೂ ಸೂಚಿಸಿದೆ. ಜೊತೆಗೆ ಕಡ್ಡಾಯ ಕ್ವಾರಂಟೈನ್, ಪ್ರಯಾಣ ನಿರ್ಬಂಧ, ಸೋಂಕಿತರನ್ನ ಪ್ರತ್ಯೇಕವಾಗಿಡುವುದಕ್ಕೆ ಸೂಚಿಸಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಜಗತ್ತಿನಾದ್ಯಂತ ಆರೋಗ್ಯ ಎಮರ್ಜೆನ್ಸಿ ಘೋಷಿಸಿದೆ. ಕೊರೋನಾಗಿಂತಲೂ ಎಬೋಲಾ ಭೀಕರ, 50% 80% ಸಾವು ಖಚಿತ. ಕೊರೋನಾಗೂ ಎಬೋಲಾಗೂ ಏನು ವ್ಯತ್ಯಾಸ ಅಂತ ಕೇಳಿದ್ರೆ ಎಬೋಲಾ ಕೊರೋನಾಗಿಂತಲೂ ಡೇಂಜರ್ ಅಂತಲೇ ಹೇಳಬೇಕು. ಯಾಕಂದ್ರೆ ಈ ಸೋಂಕು ತಗುಲಿದವರ ಸಾವಿನ ಪ್ರಮಾಣ 80% ಇರುತ್ತೆ. 2016ರಲ್ಲಿ ಈ ಸೋಂಕು ತಗುಲಿದವರಲ್ಲಿ 80% ಮಂದಿ ಸಾವಿಗೀಡಾಗಿದ್ದಾರೆ. ಆ ವರ್ಷ ಎಬೋಲಾ ಸೋಂಕು ತಗುಲಿ ಸುಮಾರು 11,000 ಮಂದಿ ಸಾವಿಗೀಡಾಗಿದ್ದಾರೆ. ಕೊರೋನಾಗೆ ಹೋಲಿಸಿದ್ರೆ ಎಬೋಲಾದಲ್ಲಿ ಸಾವಿನ ಪ್ರಮಾಣ ಹೆಚ್ಚು. ಎರಡೂ ಸೋಂಕುಗಳು ಬೇಗನೆ ಹರಡುತ್ತವೆ. ಎಬೋಲಾ ಬಂದವರಲ್ಲಿ ಜ್ವರ ತೀವ್ರ ಪ್ರಮಾಣದಲ್ಲಿರುತ್ತೆ. ಈ ಸೋಂಕು ಉಲ್ಬಣವಾದರೆ ರಕ್ತಕಾರಿ ಸಾಯುವುದೇ ಹೆಚ್ಚು. ಆರಂಭದಲ್ಲಿ ಚಿಕಿತ್ಸೆ ಮಾಡಿದ್ರೆ ಒಳ್ಳೆಯದು ಅಂತಲೇ ಹೇಳಲಾಗುತ್ತೆ. ಕೊರೋನಾಗೆ ಲಸಿಕೆ ಇದೆ, ಎಬೋಲಾಗೆ ಇನ್ನೂ ಕೂಡ ಲಸಿಕೆ ಕಂಡು ಹಿಡಿದಿಲ್ಲ. ಆಫ್ರಿಕಾದಲ್ಲಿ ಎಬೋಲಾ ಅಲ್ಲೋಲ ಕಲ್ಲೋಲ, ಸೋಂಕಿತನ ಶವ ನೀಡದ ಆಸ್ಪತ್ರೆಗೆ ಬೆಂಕಿ. ಆಫ್ರಿಕಾ ಖಂಡದ ಕಾಂಗೋ ದೇಶದಲ್ಲಂತೂ ಸದ್ಯ ಎಬೋಲಾ ಅಕ್ಷರಶಃ ತಾಂಡವವಾಡುತ್ತಿದೆ. ಆಸ್ಪತ್ರೆಗಳೆಲ್ಲ ತುಂಬಿ ತುಳುಕುತ್ತಿವೆ. ಎಲ್ಲಾ ಕಡೆಯೂ ಕ್ವಾರಂಟೈನ್, ಮಾಸ್ಕ್, ಸ್ಯಾನಿಟೈಸರ್. ಸೋಂಕಿತರ ಶೀಘ್ರ ಸಾವು ತಾರಕಕ್ಕೇರಿದೆ. ಕಾಂಗೋ ದೇಶಾದ್ಯಂತ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಅಲ್ಲಿ ಎಲ್ಲಾ ಕಡೆಯೂ ಎಬೋಲಾದ ಭಯ ಆವರಿಸಿದೆ. ಕಾಂಗೋದಲ್ಲಿ ಎಬೋಲಾ ಸೋಂಕಿತನ ಸಾವು, ಅಂತ್ಯಕ್ರಿಯೆಗೆ ಆಸ್ಪತ್ರೆ ಸಿಬ್ಬಂದಿ ನಿರಾಕರಿಸಿದ್ದಕ್ಕೆ ಸಂಬಂಧಿಕರು ಇಡೀ ಆಸ್ಪತ್ರೆಗೆ ಬೆಂಕಿ ಹಚ್ಚಿದ್ದಾರೆ. ಮೃತ ಯುವಕ ಎಬೋಲಾ ಸೋಂಕು ತಗುಲಿ ಆಸ್ಪತ್ರೆಯಲ್ಲಿ ಸಾವಿಗೀಡಾಗಿದ್ದ. ಮೃತನ ಕುಟುಂಬ ಮತ್ತು ಸ್ನೇಹಿತರು ಮೃತದೇಹವನ್ನ ಅಂತ್ಯಕ್ರಿಯೆಗೆ ತೆಗೆದುಕೊಂಡು ಹೋಗಲು ಪ್ರಯತ್ನಿಸಿದಾಗ ಅಧಿಕಾರಿಗಳು ತಡೆದಿದ್ದಾರೆ. ಎಬೋಲಾ ಸೋಂಕು ತಗುಲಿದ್ದ ಕಾರಣ ಪ್ರತ್ಯೇಕ ಮಾರ್ಗಸೂಚಿಯಂತೆ ಅಂತ್ಯಕ್ರಿಯೆಗೆ ಸೂಚಿಸಲಾಗಿತ್ತು. ಆದರೆ ಇದಕ್ಕೆ ಮೃತನ ಸಂಬಂಧಿಕರು ಒಪ್ಪದೇ ಇದ್ದಾಗ ವಾದ ಪ್ರತಿವಾದ ನಡೆದು ಆಸ್ಪತ್ರೆಯ ಹೊರಗೆ ಆಕ್ರೋಶ ಭುಗಿಲೆದ್ದಿದೆ. ಜನ ಆಸ್ಪತ್ರೆಯ ಮೇಲೆಯೇ ಕಲ್ಲು ತೂರಾಟ ನಡೆಸಿದ್ದಾರೆ. ಐಸಿಯು ವಾರ್ಡ್ಗೆ ಬೆಂಕಿ ಹಚ್ಚಿದ್ದಾರೆ. ಎಬೋಲಾ ಸೋಂಕಿತರ ಚಿಕಿತ್ಸೆ ನಡೆಯುತ್ತಿದ್ದ ಆಸ್ಪತ್ರೆ ಹೊರಗಿನ ಡೇರೆಗೂ ಜನ ಬೆಂಕಿ ಹಚ್ಚಿದ್ದಾರೆ. ಈ ವೇಳೆ ಪೊಲೀಸರು ಗುಂಪನ್ನ ಚದುರಿಸಲು ಗೋಲಿಬಾರ್ ಕೂಡ ನಡೆಸಬೇಕಾಗಿ ಬಂದಿದೆ. ಹಾಗಾಗಿಯೇ ಕೇಂದ್ರ ಸರ್ಕಾರ ಭಾರತದಲ್ಲೂ ಹೈ ಅಲರ್ಟ್ ಘೋಷಿಸಿದೆ. ಆರಂಭಿಕ ಹಂತದಲ್ಲಿ ಎಲ್ಲ ಏರ್ಪೋರ್ಟ್ಗಳಲ್ಲಿ ಹೈ ರಿಸ್ಕ್ ಇರೋ ದೇಶಗಳ ಮೇಲೆ ತೀವ್ರ ನಿಗಾ ಇರಿಸಲಾಗಿದೆ. ಉಳಿದಂತೆ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಆರೋಗ್ಯ ಇಲಾಖೆ ಕೆಲವು ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸುವಂತೆ ಸೂಚಿಸಿದೆ. ಸೋಂಕಿತರು, ಸೋಂಕಿತರ ಸಂಪರ್ಕಿತರಿಗೆ ಎಚ್ಚರಿಕೆ ನೀಡಲಾಗಿದೆ. 21 ದಿನಗಳಲ್ಲಿ ಸೋಂಕು ಲಕ್ಷಣ ಕಂಡುಬಂದ್ರೆ ಚಿಕಿತ್ಸೆಯ ಅಗತ್ಯವಿದೆ. ಗಂಟಲು ನೋವು, ರಕ್ತಸ್ರಾವದಂಥ ಲಕ್ಷಣಗಳಿದ್ದರೆ ಎಚ್ಚರ ವಹಿಸಬೇಕಿದೆ. ಜ್ವರ, ತಲೆನೋವು, ವಾಂತಿ, ಭೇದಿ ಇದ್ರೆ ವೈದ್ಯರನ್ನ ಸಂಪರ್ಕಿಸಬೇಕು. ಏರ್ಪೋರ್ಟ್ಗಳಲ್ಲಿ ವೈದ್ಯಕೀಯ ವರದಿ ಸಲ್ಲಿಸಬೇಕು. ಮಾತ್ರವಲ್ಲ, ಸೋಂಕು ಪೀಡಿತ ರಾಷ್ಟ್ರಗಳಿಂದ ಬರಲು ಅನುಮತಿ ಅಗತ್ಯವಿದೆ ಅಂತ ಕಾಂಗೋ, ಉಗಾಂಡಾ, ಸುಡಾನ್ ಪ್ರಯಾಣಿಕರಿಗೆ ಸೂಚನೆ ನೀಡಲಾಗಿದೆ. ಎಬೋಲಾಗೆ ಚಿಕಿತ್ಸೆ ಹೇಗೆ? ಎಬೋಲಾಗೆ ಯಾವುದೇ ನಿಗದಿತ ಔಷಧವಿಲ್ಲ. 2016ರಲ್ಲಿ 11,000 ಮಂದಿ ಈ ಸೋಂಕಿಗೆ ಬಲಿಯಾಗಿದ್ರು ಈವರೆಗೆ ಇದಕ್ಕೆ ಲಸಿಕೆಯನ್ನೂ ಕಂಡುಹಿಡಿದಿಲ್ಲ. ಆದರೆ ಆರಂಭಿಕ ಚಿಕಿತ್ಸೆ ಮತ್ತು ಸಮರ್ಪಕ ಆರೈಕೆಯಿಂದ ಜೀವವನ್ನ ಉಳಿಸಬಹುದು. ದೇಹದಲ್ಲಿನ ನೀರಿನಂಶದ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು. ಸೋಂಕಿನ ನಿಯಂತ್ರಣ ಮತ್ತು ಅಗತ್ಯ ಔಷಧವನ್ನು ನೀಡೋದು ಅತ್ಯಂತ ಮಹತ್ವದ್ದಾಗಿದೆ. ಸೋಂಕಿತರು ತಡವಾಗಿ ಆಸ್ಪತ್ರೆಗೆ ಬರುವುದರಿಂದ ಇಲ್ಲವೇ ಅನಾರೋಗ್ಯವನ್ನ ಬೇಗನೆ ಗುರುತಿಸದ ಕಾರಣ ಅನೇಕ ತೊಡಕುಗಳು ಸಂಭವಿಸುತ್ತವೆ ಅಂತ ತಜ್ಞರು ತಿಳಿಸುತ್ತಾರೆ. ಈ ಲಕ್ಷಣಗಳಿದ್ರೆ ನಿಮ್ಮ ಟ್ರಾವೆಲ್ ಹಿಸ್ಟ್ರಿ ಹೇಳಿ. ವಿದೇಶದಿಂದ ಬಂದು 21 ದಿನಗಳೊಳಗೆ ಯಾವುದೇ ಪ್ರಕಾರದ ಎಬೋಲಾ ಸಂಬಂಧಿ ಲಕ್ಷಣಗಳು ಕಾಣಿಸಿದ್ರೆ ತಕ್ಷಣವೇ ವೈದ್ಯರ ಬಳಿ ತೆರಳುವಂತೆ ಕೇಂದ್ರ ಆರೋಗ್ಯ ಇಲಾಖೆ ಸೂಚಿಸಿದೆ. ಈ ವೇಳೆ ವೈದ್ಯರ ಬಳಿ ತಮ್ಮ ಟ್ರಾವೆಲ್ ಹಿಸ್ಟ್ರಿಯ ಮಾಹಿತಿ ನೀಡಬೇಕು ಅಂತಲೂ ಹೇಳಲಾಗಿದೆ. ಆರ್ಥೋಬೋಲಾ ವೈರಸ್ ಎಂಬ ವೈರಸ್ಗಳ ಸಮೂಹದಿಂದ ಎಬೋಲಾ ರೋಗ ಉಂಟಾಗುತ್ತೆ. ಈ ಮೊದಲು ಅವುಗಳಿಗೆ ಎಬೋಲಾ ವೈರಸ್ ಎಂದೇ ಕರೆಯಲಾಗುತ್ತಿತ್ತು. ಈ ವೈರಸ್ಗಳು ಗಂಭೀರವಾದ ಅನಾರೋಗ್ಯಕ್ಕೆ ಎಡೆಮಾಡಿಕೊಡುತ್ತವೆ ಮತ್ತು ಸೂಕ್ತವಾದ ಚಿಕಿತ್ಸೆ ಲಭಿಸದೇ ಹೋದಲ್ಲಿ ರೋಗಿ ಸಾವನ್ನಪ್ಪುವ ಸಾಧ್ಯತೆ ಇದೆ. ಆರ್ಥೋ ಎಬೋಲಾ ವೈರಸ್ನ ಸಂಪರ್ಕಕ್ಕೆ ಬಂದ 2 ರಿಂದ 21 ದಿನಗಳ ಒಳಗೆ ವ್ಯಕ್ತಿಯು ರೋಗಲಕ್ಷಣಗಳನ್ನು ಪ್ರದರ್ಶಿಸತೊಡಗುತ್ತಾನೆ.
ಸಾಮಾನ್ಯವಾಗಿ ಸೋಂಕಿಗೊಳಗಾದ 8ರಿಂದ 10 ದಿನಗಳೊಳಗೆ ಈ ರೋಗಲಕ್ಷಣಗಳು ಕಂಡುಬರುತ್ತವೆ. ಜ್ವರ, ಆಯಾಸ, ನೋವು ಇವು ಪ್ರಾಥಮಿಕ ರೋಗಲಕ್ಷಣಗಳಾಗಿವೆ. ರೋಗ ಉಲ್ಬಣಿಸುತ್ತಿದ್ದಂತೆಯೇ ರೋಗಿಗಳಲ್ಲಿ ಅತಿಸಾರ, ವಾಂತಿ ಹಾಗೂ ರಕ್ತಸ್ರಾವ ಕಾಣಿಸಿಕೊಳ್ಳುತ್ತದೆ. ಎಬೋಲಾದಿಂದ ನಾವು ಹೇಗೆ ಬಚಾವಾಗಬೇಕು ಅನ್ನೋದನ್ನು ತಜ್ಞರು ಹೇಳ್ತಾರೆ. ಸೋಂಕು ತಗುಲಿದ ವ್ಯಕ್ತಿಯಿಂದ ದೂರವಿರಿ, ಕೈಗಳನ್ನ ಪದೇ ಪದೇ ಶುಚಿಗೊಳಿಸುತ್ತಿರಿ, ಮಾಸ್ಕ್ ಮತ್ತು ಗ್ಲೌಸ್ಗಳನ್ನ ಬಳಸಿ, ಸೋಂಕಿತ ಪ್ರಾಣಿಗಳಿಂದಲೂ ದೂರವಿರಿ, ಜನಸಂದಣಿ ಇರೋ ಪ್ರದೇಶಗಳಲ್ಲಿ ಜಾಗರೂಕರಾಗಿರಿ, ಯಾವುದೇ ರೋಗಲಕ್ಷಣ ಕಾಣಿಸಿದ್ರೆ ವೈದ್ಯರನ್ನ ಸಂಪರ್ಕಿಸಿ ಎಂದೆಲ್ಲ ಸಲಹೆಗಳನ್ನ ತಜ್ಞರು ನೀಡಿದ್ದಾರೆ. ಏರ್ಪೋರ್ಟ್ಗಳಲ್ಲಿ ತೀವ್ರ ಸ್ಕ್ರೀನಿಂಗ್. ಈವರೆಗೆ ಭಾರತದಲ್ಲಿ ಯಾವುದೇ ಎಬೋಲಾ ವೈರಸ್ ಕಾಣಿಸಿಕೊಂಡಿಲ್ಲ. ಆದರೆ ವಿಶ್ವ ಆರೋಗ್ಯ ಸಂಸ್ಥೆ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿಯನ್ನ ಘೋಷಿಸಿದ್ದು, ಅದರಂತೆ ಕೇಂದ್ರ ಸರ್ಕಾರ ಕೆಲವು ಕಠಿಣ ನಿಯಮಗಳನ್ನು ಜಾರಿಗೆ ತಂದಿದೆ. ಏರ್ಪೋರ್ಟ್ ಮತ್ತು ಬಂದರುಗಳಲ್ಲಿ ತೀವ್ರ ತಪಾಸಣೆ ಮತ್ತು ಸ್ಕ್ರೀನಿಂಗ್ ನಡೆಸುವುದಕ್ಕೆ ಆದೇಶಿಸಲಾಗಿದೆ.